ಹೊತ್ತಲ್ಲಿ ಪ್ರಧಾನಿ ಮೋದಿ ಸರ್ಕಾರದ ಸಭೆ ನಡೆಯುತ್ತೆ. ಪಹಲ್ಗಾಮ್ ದಾಳಿಯ ಬಳಿಕ ಮೊದಲ ಕ್ಯಾಬಿನೆಟ್ ಸಭೆ ಇದು. ಆ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳಾಗುತ್ತಾ? ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ಕೆಲವೇ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಭೆ ಮಾಡ್ತಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಮೊದಲ ಕ್ಯಾಬಿನೆಟ್ ಸಭೆ ಇದು. ಪ್ರಥಮ ಕ್ಯಾಬಿನೆಟ್ ಸಭೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಸುದೀರ್ಘ ಚರ್ಚೆಯಾಗುತ್ತೆ. ನಿನ್ನೆ ಸತತ 2 ಸಭೆಗಳನ್ನು ನಡೆಸಿರುವ ಪ್ರಧಾನಿ ಮೋದಿ ನಿರಂತರ ಓತಪ್ರೋತವಾದ ಸಭೆಗಳು. ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರ್ಕಾರದ ಸಭೆ ಒಂದು ನಡೆಯುತ್ತೆ. ಆ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಾ? ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ಆಗುವಂತಹದ್ದು. ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಗಳು ಶುರುವಾಗುತ್ತೆ. ನಿನ್ನೆ ಸತತ 2 ಸಭೆಗಳನ್ನು ನಡೆಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಸಭೆಯನ್ನು ಮಾಡ್ತಾರೆ. ಪಹಲ್ಗಾಮ್ ಭಾರತದ ಗಡಿ ಭಾಗದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಇಡೀ ಭಾರತೀಯರು ನಲುಗಿದ್ರು. ಸೊ ಹಾಗಾದರೆ ಇವತ್ತು ಯುದ್ಧ ನಾಳೆ ಯುದ್ಧ ಎನ್ನುವಂತಹ ಚರ್ಚೆಗೆ ತಿಲಾಂಜಲಿ ಇಡಲಾಗುತ್ತಾ? ಇವತ್ತು ಮೋದಿ ನೇತೃತ್ವದ ಸಭೆಯಲ್ಲಿ ಯಾವ ಚರ್ಚೆಗಳಾಗಬಹುದು, ಯಾವ ನಿರ್ಧಾರಗಳಾಗಬಹುದು? ಬೆಳಗ್ಗೆ 11 ಗಂಟೆಗೆ ಅಂದರೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ನಡೆಯಲಾಗುತ್ತೆ. ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ. ಈಗಾಗಲೇ ಭಾರತದ ಸೂಕ್ಷ್ಮ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜೊತೆಗೆ ಸಾಕಷ್ಟು ಮಿಲಿಟರಿ ಪಡೆಗಳ ನಿಯೋಜನೆಯಾಗಿದೆ. ವಾಯುನೆಲೆಯಲ್ಲಿ, ವಾಯು ಗಡಿ ಭಾಗದಲ್ಲಿ ಅಥವಾ ಜಲಗಡಿಯಲ್ಲಿ ಅಥವಾ ಭೂಗಡಿ ಭಾಗಗಳಲ್ಲಿ ಎಲ್ಲ ತರಹದ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಯೋಧರನ್ನು ನಿಯೋಜನೆ ಮಾಡಲಾಗಿದೆ. ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಈಗಾಗಲೇ NIA ತನಿಖೆ ಆಗ್ತಾ ಇದೆ. ಅದರ ಜೊತೆಗೆ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆಯೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗುತ್ತೆ. ಯೋಧರು ಈಗಾಗಲೇ ಕೆಲವೊಂದಷ್ಟು ಉಗ್ರರ ಮನೆಯನ್ನು ಗುರಿಯಾಗಿಸಿ ಆ ಮನೆಯನ್ನು ಧ್ವಂಸ ಮಾಡುವಂತಹ ಕಾರ್ಯಾಚರಣೆಗೂ ಕೂಡ ಇಳಿದು ಸಕ್ಸಸ್ ಕಂಡಿದ್ದಾರೆ. ಹಾಗಾದರೆ ಪಾಕಿಸ್ತಾನದ ಪಕ್ಕೆಲುಬು ಮುರಿಯೋದು ಹೇಗೆ? ಪಾಕಿಸ್ತಾನವನ್ನು ಬಗ್ಗು ಬಡಿಯೋದು ಹೇಗೆ? ಪಾಕಿಸ್ತಾನದ ಭಯೋತ್ಪಾದನಾ ಕೃತ್ಯಗಳಿಗೆ ಕೊನೆ ಗಾಣಿಸೋದು ಹೇಗೆ? ಭಾರತ ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರ ಅಥವಾ ಮಹತ್ವದ ತೀರ್ಮಾನ ಇದೆಯಲ್ಲ, ಇದು ಉಗ್ರರ ಅಂತ್ಯದ ಆರಂಭ ಆಗಬೇಕು. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ನೇತೃತ್ವದ ಸಭೆ ನಡೆಯುತ್ತೆ. ನರೇಂದ್ರ ಮೋದಿ ಸರ್ಕಾರಿ ನಿವಾಸದಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಲಿದೆ. ನಿನ್ನೆ ಸತತ 2 ಸಭೆಗಳನ್ನು ನಡೆಸಿರುವಂತಹ ಪ್ರಧಾನಿ ಮೋದಿ ಇವತ್ತು 11 ಗಂಟೆಗೆ ಸಭೆ ಆರಂಭ ಆಗುತ್ತೆ. ಆ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ? ರಕ್ಷಣಾ ಸಚಿವರು ಇರ್ತಾರಾ? ರಾಜ್ಯ ಗೃಹ ಸಚಿವರು ಇರ್ತಾರಾ? ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂತಹದ್ದು. ಭಾರತದ ಯೋಧರೊಬ್ಬರು ಪಾಕಿಸ್ತಾನದ ವಶದಲ್ಲಿದ್ದಾರೆ. ಆ ಯೋಧನನ್ನು ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂತಹ ಕೆಲಸವೂ ಆಗಬೇಕು. ಭಾರತೀಯ ಯೋಧನನ್ನು ಪಾಕಿಸ್ತಾನದವರು ಹಿಡಿದಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ ಎನ್ನುವಂತಹದ್ದು ಕೂಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಅಕ್ಷಯ್ ಈಗ ಡೆಸ್ಕ್ನಿಂದ ನೇರವಾಗಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಕ್ಷಯ್, ಈಗಾಗಲೇ ಯುದ್ಧ ಇವತ್ತಾಗಬಹುದು, ನಾಳೆ ಆಗಬಹುದು ಎನ್ನುವಂತಹ ಚರ್ಚೆಯ ಹೊತ್ತಿನಲ್ಲೇ ಓತಪ್ರೋತವಾದ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಈ ಸಭೆಗಳ ಮುಖಾಂತರವಾಗಿ ಯಾವ ತರಹದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ? ಈಗಾಗಲೇ ಯೋಧರ ಕಾರ್ಯಾಚರಣೆಯೂ ಕೂಡ ಶುರುವಾಗಿದೆ. ಹಾಗಾದರೆ ಪಾಕಿಸ್ತಾನವನ್ನು ಬಗ್ಗು ಬಡಿಯೋದು ಹೇಗೆ? ಇವತ್ತಿನ ಸಭೆ ಯಾರ್ಯಾರು ಪಾಲ್ಗೊಳ್ಳಬಹುದು ಮತ್ತು ಯಾವ ತರಹದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು? ಅಕ್ಷಯ್, ಸಾಹಿಲ್, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಪುಟದ ಮೊದಲ ಸಭೆ ನಡೀತಾ ಇರುವಂಥದ್ದು. ಪಹಲ್ಗಾಮ್ ದಾಳಿಯ ಬಳಿಕ ನಡೀತಾ ಇರುವಂತಹ ಮೊದಲನೆಯ ಸಭೆ ಬೆಳಗ್ಗೆ 11 ಗಂಟೆಗೆ, ಅಂದರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸ 7 ಕಲ್ಯಾಣ್ ಮಾರ್ಗ್ ಏನು, ಲೋಕ್ ಕಲ್ಯಾಣ್ ಮಾರ್ಗ್ ಏನಿದೆ ಅಲ್ಲಿ ನಡೆಯುತ್ತೆ. ಬಟ್ ಈ ಸಭೆಯ ಮಹತ್ವ ಏನು ಅಂತ ಹೇಳಿದ್ರೆ, ಪಹಲ್ಗಾಮ್ ದಾಳಿಯ ಬಳಿಕ ನಡೀತಿರುವಂತಹ ಮೊದಲ ಕ್ಯಾಬಿನೆಟ್ ಸಭೆ ಆಗಿರೋದ್ರಿಂದ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ ಬಳಿಕ
ಕೇಂದ್ರ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ, ರಾಜತಾಂತ್ರಿಕ ಕ್ರಮಗಳು ಈಗ ಎಲ್ರಿಗೂ ಗೊತ್ತಿರುವಂಥದ್ದು, ಬಟ್ ಮಿಲಿಟರಿ ಕ್ರಮಗಳನ್ನು ಏನು ಕೈಗೊಳ್ಳಲಾಗಿದೆ ಎನ್ನುವುದರ ಬಗ್ಗೆ ಬಹುಶಃ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಲಿದೆ. ಇವತ್ತಿನ ಸಭೆಗೂ ಮೊದಲು ನಿನ್ನೆ ಪ್ರಧಾನಮಂತ್ರಿಗಳ ನಿವಾಸದಲ್ಲೇ 2 ಮಹತ್ವದ ಸಭೆಗಳಾಗಿತ್ತು. ಒಂದು ಭದ್ರತೆಗೆ ಕುರಿತಾಗಿ ಮಹತ್ವದ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ರಕ್ಷಣಾ ಸಚಿವರು ಭಾಗವಹಿಸಿದ್ರು, 3 ಸೇನೆಗಳ ಮುಖ್ಯಸ್ಥರು ಭಾಗವಹಿಸಿದ್ರು, ರಕ್ಷಣಾ ಪಡೆಗಳ ಮುಖ್ಯಸ್ಥರು ಭಾಗವಹಿಸಿದ್ರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಕೂಡ ಭಾಗವಹಿಸಿದ್ರು. ಅದ್ರ ಜೊತೆಗೆ ಆ ಸಭೆ ಮುಗಿದಾದ ಬಳಿಕ ಮತ್ತೊಂದು ಸಭೆ ನಡೆಯಿತು ಪ್ರಧಾನಮಂತ್ರಿಗಳ ನಿವಾಸದಲ್ಲೇ. ಆ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಿದ್ರು. ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಏನಿದೆ, ಬಿಜೆಪಿಯ ಮಾತೃ ಸಂಸ್ಥೆ, ಅದರ ಮುಖ್ಯಸ್ಥರು ಕೂಡ ಆ ಸಭೆಯಲ್ಲಿ ಪಾಲ್ಗೊಂಡಿದ್ರು ಎನ್ನುವಂತ ಮಾಹಿತಿ ಇದೆ. RSS ಮುಖ್ಯಸ್ಥರು ಪ್ರಧಾನಮಂತ್ರಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡೆಸ್ತಾ ಇದ್ದಂತಹ ಸಭೆಯಲ್ಲಿ ಯಾಕೆ ಪಾಲ್ಗೊಂಡ್ರು ಎನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳಿಲ್ಲ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಪ್ರಧಾನಮಂತ್ರಿಗಳ ಆ ಸಭೆಯಲ್ಲಿ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪಾಲ್ಗೊಂಡಿದ್ದಾರೆ. ಇತ್ತ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲೇ ಅರೆ ಸೇನಾ ಪಡೆಗಳು ಅಂದರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಏನಿದೆ, ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂಥ ಪ್ಯಾರಾಮಿಲಿಟರಿ ಫೋರ್ಸಸ್ ಏನಿದೆ ಅವುಗಳ ಮುಖ್ಯಸ್ಥರ ಸಭೆ ನಡೆದಿದೆ. ಅದು BSF ಇರ್ಬೋದು, CRPF ಇರ್ಬೋದು, CISF ಇರ್ಬೋದು, NSG ಇರ್ಬೋದು, ಅಸ್ಸಾಂ ರೈಫಲ್ಸ್ ಇರ್ಬೋದು, ಇವುಗಳ ಸಭೆ ನಡೆದಿರುವಂಥದ್ದು. ಸೊ ಈ ಎಲ್ಲ ಸಭೆಗಳ ಬಳಿಕ ಇವತ್ತು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಪಹಲ್ಗಾಮ್ ದಾಳಿಯ ಬಳಿಕ ನಡೀತಾ ಇರುವಂತಹ ಮೊದಲ ಕ್ಯಾಬಿನೆಟ್ ಸಭೆ. ನಿನ್ನೆ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ನಡೆಸಿದ ಬಳಿಕ ಪ್ರಧಾನಮಂತ್ರಿಯವರು ರಕ್ಷಣಾ ಪಡೆಗಳ ಮುಖ್ಯಸ್ಥರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಿಮ್ಮ ಕಾರ್ಯಾಚರಣೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ, ನಿಮಗೆ ಸಂಪೂರ್ಣ ಪೂರ್ಣಾಧಿಕಾರವನ್ನು ನಾವು ಕೊಟ್ಟಿದ್ದೀವಿ, ಫುಲ್ ಫ್ರೀಡಮ್ ಅನ್ನು ನಾವು ಕೊಟ್ಟಿದ್ದೀವಿ. ಎಲ್ಲಿ ಯಾವಾಗ ಯಾವ ರೂಪದಲ್ಲಿ ನೀವು ಕಾರ್ಯಾಚರಣೆಯನ್ನು ಕೈಗೊಳ್ಳಬೇಕೆನ್ನುವಂಥದ್ದು ನಿಮಗೆ ಬಿಟ್ಟಂಥದ್ದು ಎನ್ನುವಂತಹ ಸಲಹೆಯನ್ನ ಪ್ರಧಾನಮಂತ್ರಿಗಳು ಸೇನಾಪಡೆಗಳ ಮುಖ್ಯಸ್ಥರಿಗೆ ಕೊಟ್ಟರು ಅಂತೇಳಿ ನಿನ್ನೆ ಸರ್ಕಾರವೇ ಹೇಳಿಕೆಯನ್ನು ಬಿಡುಗಡೆ ಮಾಡಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವವನ್ನು ಪಡೆದಿರುವಂಥದ್ದು ಏನಾಗತ್ತೆ, ಪಹಲ್ಗಾಮ್ ದಾಳಿ ಆಗಿ 8 ದಿನಗಳಾಗಿದೆ. ಏಪ್ರಿಲ್ 22ನೇ ತಾರೀಕು ದಾಳಿ ಆಗಿರುವಂಥದ್ದು 8 ದಿನಗಳಾಗಿದೆ. ರಾಜತಾಂತ್ರಿಕ ಕ್ರಮಗಳು ತೆಗೆದುಕೊಂಡಾಗಿದೆ. ಬಟ್ ಇಡೀ ದೇಶ ನೋಡ್ತಾ ಇರುವಂಥದ್ದು ಪ್ರತೀಕಾರದ ರೂಪದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಏನು, ಅದನ್ನ ದೇಶ ಎದುರು ನೋಡ್ತಾ ಇದೆ. ಸಭೆಯ ಬಳಿಕ, ಸಂಪುಟ ಸಭೆಯ ಬಳಿಕ ಕೇಂದ್ರ ಸರ್ಕಾರ ಏನು ಮಾಹಿತಿಯನ್ನ ಈ ದೇಶದ ಜನರ ಜೊತೆಗೆ ಹಂಚಿಕೊಳ್ಳುತ್ತೆ ಅನ್ನುವಂಥದ್ದು ಎಲ್ಲರ ಕುತೂಹಲ ಇರುವಂಥದ್ದು. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಇವತ್ತು ಮೋದಿ ನೇತೃತ್ವದ ಮಹತ್ವದ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ಇಡೀ ದೇಶದ ಚಿತ್ತ ನೆಟ್ಟಿರುವಂತಹದ್ದು. ಅದೇ ತರಹ ಮುಖ್ಯವಾಗಿ ಈ ಹಿಂದೆ ನಡೆದಂತಹ ಸಭೆಗಳಲ್ಲೂ ಕೂಡ ಸಾಕಷ್ಟು ಇಲಾಖೆಯ ಮುಖಂಡರುಗಳು ಭಾಗವಹಿಸಿದ್ರು. ವಿಶೇಷವಾಗಿ RSS ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಮುಖ್ಯಸ್ಥರು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಆದರೆ RSS ಸರ್ಕಾರದ ಭಾಗನ ಎನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.